ಓಕೆ, ಥ್ಯಾಂಕ್ ಯು. ಅಮ್ಮ, ಶಾಲೆಗೆ ಟ್ರಸ್ಟಿಂದ ಅಮೌಂಟ್ ಹೋಗಿದೆ. ಒಳ್ಳೇದು. ಮತ್ತೆ ನೀವ್ಯಾಕೆ ತರಕ್ ಹೋದ್ರಿ? ರಾಜುಗೋ ಚಂಪಂಗೋ ಹೇಳಕ್ಕಿಲ್ವಾ? ಪರವಾಗಿಲ್ಲ ಬಿಡು ರುಕ್ಕು, ಚಂಪಾ ಎಲ್ಲ ಹೊರಗಡೆ ಹೋಗ್ಬೇಕು ಅಂದ್ಲು, ಅದಕ್ಕೆ ನಾನೇ ತಂದೆ. ವಿಷ್ಣು, ಪ್ರದೀಪ್. ಓ ಬಾ ರಾಧಿಕಾ, ನಾನೇ ನಿನ್ನ ಇಲ್ಲಿ ಕರೆಯೋಣ ಅಂತ ಇದ್ದೆ. ವಿಶು ಬೇರೆ ಇಲ್ಲ, ರೂಮಲ್ಲಿ ಒಬ್ಳೆ ಕುತ್ಕೊಂಡು ಬೇಜಾರಾಗ್ತಿರ್ಬೇಕಲ್ಲ. ರಾಧಿಕಾ ಯಾಕೋ ಒಂಥರ ಡಲ್ ಆಗಿದ್ದಾಳೆ. ಏನು, ವಿಶು ಇದ್ದಾಗ ಮಾತ್ರ ಮಾತಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ಯಾ? ಛೆ, ಹಾಗೇನೂ ಇಲ್ಲ ಭಾವ. ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಹೇಗೆ ಶುರು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಏನು, ನಮ್ಮ ಮುಂದೆ ಏನಾದ್ರು ಭಾಷಣ ಏನಾದ್ರು? ಅಲ್ಲ, ಹೇಗ್ ಶುರು ಮಾಡೋದು, ಹೇಗ್ ಕೊನೆ ಮಾಡೋದು ಅಂತ ಯೋಚನೆ ಮಾಡ್ತಿದೀಯಲ್ಲ. ನೋಡಮ್ಮ, ಮನಸ್ಸಿನಲ್ಲಿರೋದನ್ನ ಥಟ್ ಅಂತ ಹೇಳ್ಬಿಡ್ಬೇಕು. ಏನ್ ವಿಷಯ ಹೇಳು. ರಾಧಿಕಾ, ಹೇಳು ಮರಿ. ಅಜ್ಜಿ, ಅಮ್ಮ ಫೋನ್ ಮಾಡಿದ್ರು. ಎಲ್ರೂ ಅಲ್ಲಿಗೆ ಹೋಗ್ಬೇಕಂತೆ. ಯಾವಾಗ ಬರ್ಬೇಕಂತೆ? ನಾಳೆನೇ ಅಜ್ಜಿ. ನಾಳೆ ಅಂತದ್ದೇನಿದೆ? ಓ, ಎಲ್ರಿಗೂ ಬರೋದಕ್ಕೆ ಹೇಳಿದ್ದಾರೆ ಅಂದ್ರೆ ಏನೋ ಒಂದು ದೊಡ್ಡ ಕಾರ್ಯಕ್ರಮನೇ ಇಟ್ಕೊಂಡಿರ್ಬೋದು. ನಾಳೆ ವಿಶಾಖನ್ ಮದ್ವೆ ಅಂತೆ. ಏನ ವಿಶಾಖನ್ ಮದುವೆನಾ? ನೀನ್ ಹೇಳ್ತಿರೋದು ನಿಜನಾ? ಓ, ಇದನ್ನು ಹೇಳೋದಕ್ಕೆ ಇಷ್ಟುದ್ದ ಪೀಠಿಕೆ. ಈಗೇನು, ನಿನಗೆ ಮದುವೆಗೆ ಹೋಗೋದಕ್ಕೆ ಪರ್ಮಿಷನ್ ಬೇಕು ಅಲ್ವಾ? ಡ್ಯಾಡ್, ಅವಳೊಬ್ಳು ಹೋಗೋದಕ್ಕಲ್ಲ ಅವಳು ಪರ್ಮಿಷನ್ ಕೇಳ್ತಾ ಇರೋದು. ನಾವೆಲ್ಲರೂ ಜೊತೆಗೆ ಬರಬೇಕು ಅಂತ ಹೇಳ್ತಿರೋದು. ಹೇ ರಾಧಿಕಾ, ಈಗ ನೀನು ಯಾವ ಸ್ಥಾನದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೀಯಾ? ನಿಮ್ಮ ತವರು ಮನೆ ಪರವಾಗಿಯೋ ಇಲ್ಲ ಈ ಮನೆ ಸೊಸೆಯಾಗಿಯೋ? ಆ ವಿಶಾಖ ನಮ್ಮ ಸಂಸಾರಕ್ಕೆ ದ್ರೋಹ ಮಾಡಿದ್ಲು, ನಮ್ಮ ಮರ್ಯಾದೆನ ಮೂರು ಕಾಸಿಗೆ ಹರಾಜ್ ಹಾಕಿದ್ಲು, ನಮ್ಮ ನೆಮ್ಮದಿನ ಹಾಳು ಮಾಡಿದ್ಲು. ಅವಳ ಮದುವೆಗೆ ನಾವೆಲ್ಲ ಬರ್ಬೇಕಾ? ಡ್ಯಾಡ್, ರಾಧಿಕಾ ಅಮ್ಮನ ಮಾತು ಕೇಳ್ತಾಳೆ. ಅಮ್ಮ ಎಲ್ರನ್ನೂ ಕರ್ಕೊಂಬ ಅಂತ ಹೇಳಿರ್ತಾರೆ. ಇವಳು ಕರೆದ್ಲು. ಯಾಕೆ, ಇವಳಿಗೇನು ಸ್ವಂತ ಬುದ್ಧಿ ಇಲ್ವಾ? ನಮ್ಮ ಮನೆ ಘನತೆ ಗೌರವದ ಬಗ್ಗೆ ಯೋಚನೆ ಮಾಡೋದು ಬೇಡವಾ ಇವಳು? ಅಜ್ಜಿ ತಾನೆ ಈ ಮನೆಗೆ ಹಿರಿಯರು. ಶಾಸ್ತ್ರಿಗಳು ಅಜ್ಜಿಗೆ ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ, ಈ ರೀತಿ ಇಂಡೈರೆಕ್ಟ್ ಇನ್ವಿಟೇಷನ್ ಕೊಡೋ ಬದಲು. ನೋಡೋದಕ್ಕೆ ಚಿಕ್ಕ ವಿಷಯ ಇರ್ಬೋದು, ಆದ್ರೆ ಇದರಲ್ಲೇ ಗೊತ್ತಾಗುತ್ತೆ ಅವರು ನಮ್ಮ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ ಅಂತ. ನಮ್ಮ ಜೊತೆ ಮಾತಾಡೋದಕ್ಕೆ ಮುಖ ಎಲ್ಲಿದೆ ಅವರಿಗೆ? ಅದಕ್ಕೆ
ಮಗಳ ಹತ್ರ ಹೇಳಿ ಕಳ್ಸಿದ್ದಾರೆ. ನೋಡ್ರ ರಾಧಿಕಾ, ನಾವು ಯಾರು ಆ ಮದುವೆಗೆ ಹೋಗ್ಬಾರ್ದು. ಹೌದು ರಾಧಿಕಾ, ನೀನು ಈ ಮದ್ವೆಗೆ ಹೋಗೋದು ಸರಿಯಲ್ಲ. ನಮಗೂ ಆ ಹುಡುಗಿಗೂ ಯಾವ ವಿಧವಾದ ಸಂಬಂಧನೂ ಇಲ್ಲ. ಹಾಗಾಗಿ ನಾವು ಮದ್ವೆಗೆ ಹೋಗೋದು ಅಗತ್ಯ ಇಲ್ಲ. ನೀನು ಕೂಡ ಯಾರ್ಯಾರ್ದೋ ಮದ್ವೆಗೆ ಹೋಗಿ ಕೂಡ್ದು. ವಿಶಾಖ ಮದುವೆ ಆಗೋದಕ್ಕೆ ಹೇಗೆ ಸಾಧ್ಯ? ಕಾನೂನಿನ ಪ್ರಕಾರ ಈಗಲೂ ಅವಳು ವಿಶುನ್ ಹೆಂಡತಿ. ಡಿವೋರ್ಸ್ ಆಗದೆ ಮದುವೆ ಆಗೋದು ಕಾನೂನಿಗೆ ವಿರುದ್ಧ. ಡಿವೋರ್ಸ್ ಪೇಪರ್ಸು ಸರಿಯಾಗಿ ಫೈಲ್ ಮಾಡಿಲ್ಲ ಅಂತ ಕಾಣುತ್ತೆ. ಅವರಿಬ್ಬರಿಗೂ ಡಿವೋರ್ಸ್ ಆಗಿಲ್ಲ ಅನ್ನೋ ವಿಷಯ ನನಗೆ ಗೊತ್ತು, ನಿನಗೆ ಗೊತ್ತು, ವಿವೇಕ್ ಗೊತ್ತು, ರಮ್ಯಾಗ್ ಗೊತ್ತಿದ್ರೂ ಗೊತ್ತಿರ್ಬೋದು, ಬಿಟ್ರೆ ಲಾಯರ್ ಗೊತ್ತು. ಇಷ್ಟು ಜನರಿಗೆ ಬಿಟ್ರೆ ಈ ಮನೆಯಲ್ಲಿ ಯಾರಿಗೂ ಈ ವಿಷಯ ಗೊತ್ತಿಲ್ಲ. ನಮ್ಮ ಲೆಕ್ಕಾಚಾರದ ಪ್ರಕಾರ ವಿಶಾಖ ಮದುವೆ ಒಪ್ಕೋಬಾರ್ದಾಗಿತ್ತು. ಆದರೂ ಹೇಗೆ ಒಪ್ಕೊಂಡ್ಲು? ಮಮತಾ, ಇವತ್ತು ಅಡುಗೆ ಮನೆದು ಸಂಪೂರ್ಣ ಜವಾಬ್ದಾರಿ ನಿಂದೆ. ಎಲ್ಲ ನೋಡ್ಕೋಬೇಕು. 2 ಪಲ್ಯ, ಕೋಸಂಬರಿ, ತಿಳಿಸಾರು, ಹುಳಿ, ಖಾರಕ್ಕೆ ಅಂತ ಆಂಬಡೆ ಮತ್ತೆ ಲಾಡು ಮಾಡಿಸ್ಬೇಕು. ಸರಿನಾ? ಆಂಬಡೆ ಮತ್ತೆ ಲಾಡು ಮಾಡ್ಲಿಕ್ಕೆ ಶಂಕರಣ್ಣಂಗೆ ಹೇಳ್ಬಿಡ್ತೀನಿ. ಇನ್ ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ. ಸರಿ. ದೇವ್ಕಿ, ಏನೇ ಇದ್ ಮಾಡ್ತಿರೋದು? ಯೋಚನೆ ಮಾಡಿದ್ದೀರಾ? ವಿಶಾಖನ್ಗೆ ಈ ಸಂಬಂಧ ಸರಿ ಹೋಗುತ್ತಾ? ಸಣ್ಣ ಮಗು ಬೇರೆ. ಆ ಹುಡುಗ ನೋಡಿದ್ರೆ ಬಿದಿರು ಗೊಂಬೆ ಇದ್ದಾಗಿದ್ದಾನೆ. ಅವನ ಜೊತೆಲೆಲ್ಲ ಅವಳು ಮದುವೆ ಮಾಡೋ ಬದಲು ಅವಳನ್ನ ಯಾವ್ದಾದ್ರೂ ಹಾಳು ಭಾವಿಗೆ ತಳ್ಳಿ ಸಾಯಿಸೋದು ವಾಸಿ. ಈ ಮದುವೆ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಪೂರ್ಣ, ಯಾಕೋ ನಿನಗೆ ಇಷ್ಟೊಂದು ಹಠ? ನಿನ್ ಮಗಳು ನಿನಗೆ ಹೊರೆ ಆದ್ನೇನೋ? ಅವಳನ್ನ ಆ ಮುದುಕನ್ನು ಕೊಟ್ಟು ಕನ್ಯಾದಾನ ಮಾಡ್ತೀಯಾ? ನನಗಿರೋಳು ಒಬ್ಬಳೇ ಮಗಳು, ರಾಧಿಕಾ. ಅವಳಿಗೆ ನಾನು ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿದ್ದೀನಿ. ಪ್ರೀತಿಯಿಂದ, ಅಭಿಮಾನದಿಂದ ದಾರೆ ಎರೆದಿದ್ದೀನಿ. ಈ ಹುಡುಗಿಗೆ ನಾನು ಧಾರೆ ಎರೆಯೋದಿಲ್ಲ. ದೇವ್ಕಿ, ನೀನು ಧಾರೆ ಎರೆಯೋ ಹಾಗಿಲ್ಲ. ಅವಳಿಗೆ ಬೇರೆ ಯಾರನ್ನಾದ್ರೂ ಧಾರೆ ಎರೆಯೋದಕ್ಕೆ ನೀನೇ ನೆನೆಸ್ಕೊ. ನನ್ನ ಮಾತಿಗೆ ಒಂದು ಪೈಸಾಗೂ ಬೆಲೆ ಇಲ್ಲ ಈ ಮನೆಯಲ್ಲಿ. ನಾನಿದ್ರೂ ಸತ್ತಾಗೇನೆ. ನನ್ನ ಮಗಳಿಗೆ ಹೆತ್ತವರೇ ಶತ್ರುಳಾಗ್ಬಿಟ್ರು. ಅವಳಿಗೆ ಈ ಗತಿ ಬರುತ್ತೆ ಅಂತ ಗೊತ್ತಿದ್ದಿದ್ರೆ ಅವಳು ಹುಟ್ಟಿದಾಗಲೇ ಸತ್ತು ಹೋಗಿದ್ರು ನನಗೇನು ಬೇಜಾರಾಗ್ತಿರ್ಲಿಲ್ಲ. ಅಷ್ಟೇ. ನಿಮ್ಮ ದಮ್ಮಯ್ಯ ಈ ಮದುವೆ ಮುಗಿಯೋವರೆಗೂ ದಯವಿಟ್ಟು ಸುಮ್ಮನೆ ಇದ್ದು ಬಿಡಿ.
ಈ ಮದ್ವೆಯಿಂದ ವಿಶಾಖಂಗ್ ಒಳ್ಳೇದಾಗತ್ತೋ ಕೆಟ್ಟದಾಗತ್ತೋ ಅದನ್ನ ಕಾಲನೇ ನಿರ್ಧಾರ ಮಾಡತ್ತೆ. ನಾವು ನೀವು ಏನು ಹೇಳೋದಕ್ಕಾಗಲ್ಲ. ವಿಶಾಖನ್ ಹಣೆಲಿ ಈ ಮದ್ವೆ ಯೋಗ ಬರ್ದಿದೆ, ಆಗತ್ತೆ ಅಷ್ಟೇ. ದೇವ್ರೆ, ಇನ್ಯಾವ ವಿಘ್ನವೂ ಬರದೆ ಈ ಮದ್ವೆ ಮುಗಿದ್ಬಿಟ್ರೆ ಸಾಕು. ರಾಧಿಕಾ, ಕಂದಮ್ಮ, ನೀನಾದ್ರೂ ನನ್ನ ಜೊತೆಯಲ್ಲಿ ಇದ್ದಿದ್ರೆ ನನಗೆ ಇಷ್ಟು ಭಯ ಆಗ್ತಿರ್ಲಿಲ್ಲ. ನನಗ್ ದಿಕ್ಕೇ ತೋಚ್ತಾ ಇಲ್ಲ. ನೀನಿಲ್ದೆ ನನಗ್ ಕೈ ಕಾಲೇ ಆಡಲ್ಲ ಕಂದ. ಒಬ್ಬಳಿಗೆ ಇದೆಲ್ಲ ನಿಭಾಯಿಸಕ್ ಆಗ್ತಾ ಇಲ್ಲ ಮಗಳೇ. ನಿನ್ ಮೇಲೆ ಎಷ್ಟೊಂದು ಆಸೆಗಳನ್ನು ಇಟ್ಕೊಂಡಿದ್ದೆ. ಎಲ್ಲ ಹಾಳಾಯ್ತಲ್ಲ ಮರಿ. ಆ ಅನಿಷ್ಟದವಳನ್ನ ದೂರ ಇಡ್ಬೇಕಾಗಿತ್ತು. ಅವಳಿಂದಾಗಿ ನಿನಗೆ ಗತಿ ಬರುತ್ತೆ ಅಂತ ನನಗೆ ಗೊತ್ತಿದ್ದಿದ್ರೆ ಚಿಕ್ಕ ಮಗುವಾಗಿದ್ದಾಗಲೇ ಅವಳನ್ನ ತಗೊಂಡೋಗಿ ಯಾವುದೋ ನದಿಗೋ ಕಾಡಿಗೋ ಎಷ್ಟು ಬರ್ತಾ ಇದ್ದೆ. ಅಜ್ಜಿ, ಈಗತ್ತು ಏನ್ ಪ್ರಯೋಜನ? ವಿಶ್ವನ್ ಮದುವೆ ಆಗೋ ಒಳ್ಳೆ ಅವಕಾಶ ಸಿಕ್ಕಿತ್ತು. ಬುದ್ಧಿ ಇಲ್ದವಳಾಗಿ ನೀನಾಗಿ ಅದನ್ನ ರಾಜಕೀಯ ಬಿಟ್ಕೊಟ್ಟೆ. ಅಜ್ಜಿ, ನಾನು ವಿಶುನ ರಾಧಿಕಕ್ಕೆ ಬಿಟ್ಕೊಟ್ಟೆ ನಿಜ. ಆದ್ರೆ ಅದನ್ನ ಹೇಗ್ ವಾಪಸ್ ಪಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ರಾಧಿಕನ್ ಮಾತ್ರ ಸುಮ್ಮನೆ ಬಿಡಲ್ಲ. ಒಳ್ಳೆ ಟೈಮ್ಗೋಸ್ಕರ ಕಾಯ್ತಾ ಇದ್ದೀನಿ ಅಷ್ಟೇ. ವಿಶಾಖ, ತಗೋ ಕಂದ, ಮದ್ವೆಗೆ ಈ ಸೀರೆ ಉಟ್ಕೋ. ಇದು ರಾಧಿಕನ್ ಸೀರೆ ಅಲ್ವಮ್ಮ? ಅವಳು ಮದ್ವೆನಲ್ಲಿ ತಗೊಂಡಿದ್ದು. ಹೌದು ಮಗಳೇ, ಆದ್ರೆ ಏನ್ ಮಾಡೋದು? ಹೊಸ ಸೀರೆ ತರೋದಕ್ಕೆ ಅಪ್ಪನ ಹತ್ರ ದುಡ್ಡಿಲ್ಲ ಕಂದ. ಇಲ್ಲಮ್ಮ, ನಾನು ರಾಧಿಕನ್ ಸೀರೆ ಮುಟ್ಟಲ್ಲ. ಹೀಗ್ ಹಠ ಮಾಡಿದ್ರೆ ಹೇಗ್ ಮಗಳೇ? ನಿಜವಾಗ್ಲೂ ನಿಮ್ಮ ಅಪ್ಪನ ಹತ್ರ ಹೊಸ ಸೀರೆ ತರೋದಕ್ಕೆ ದುಡ್ಡಿಲ್ಲ. ನಿಂತ ಕಾಲಲ್ಲೇ ತರಬೇಕು ಅಂದ್ರೆ ಮೇಲಾಗಿ ಸಮಯನೂ ಇಲ್ಲ. ದಯವಿಟ್ಟು ಹಠ ಮಾಡಬೇಡ, ಇದನ್ನೇ ಉಟ್ಕೋ. ದೀಪ, ನಾನು ಹೇಳಿದಷ್ಟು ಮಾಡು. ಎಕ್ಸ್ಟ್ರಾ ಏನೋ ಸೇರ್ಸೋಕೆ ಹೋಗ್ಬೇಡ. ನಾನು ಹೇಳಿದ ಅರ್ಥ ಆಯ್ತಾ?
ಅರ್ಥ ಆಯ್ತು ಬಿಡಿ ಡ್ಯಾಡ್, ಹೇಳಿದ್ದನ್ನೇ ಎಷ್ಟು ಸಲ ಹೇಳ್ತೀರಾ? ಹಾಗೆ ನೋಡು. ಹಲೋ ಹಲೋ ಕಂದ, ನೀವಿನ್ನೂ ಹೊರಟಿಲ್ವಾ? ಹೊರಡೋದು ಬೇಡ ಅಂತ ಏನಾದರೂ ಹೇಳಿದ್ರಾ? ಚಚೆ, ಹಾಗೇನೂ ಇಲ್ಲಮ್ಮ. ವಿಶಾಖನ್ ಮದ್ವೆ ಸುದ್ದಿ ಕೇಳಿ ನಮ್ಮ ಮನೇಲಿ ಎಲ್ರಿಗೂ ಖುಷಿಯಾಗಿದೆ. ಬರ್ತೀವಮ್ಮ. ಮುಹೂರ್ತದ ಹೊತ್ತಿಗೆ ಅಲ್ಲಿ ಇದ್ಬಿಡ್ತೀವಿ. ಹಾ, ಅಕಸ್ಮಾತ್ ನಾವು ಬರೋದೇನಾದ್ರೂ ತಡ ಆದ್ರೆ ನೀನೇನ್ ಗಾಬರಿ ಆಗ್ಬಿಡಮ್ಮ. ಆದ್ರೆ ಕಂದ, ನಿನ್ ಧ್ವನಿ ಯಾಕೋ ನಡುಗ್ತಿದ್ಯಲ್ಲ? ಏನೋ ಮುಚ್ಚಿಡ್ತಾ ಇದ್ಯಾ? ಏನಾಯ್ತಮ್ಮ? ಕಂದ, ನಾವು ಅವ್ರನ್ನ ಕರೀಲಿಲ್ಲ ಅಂತ ಅವ್ರೇನಾದ್ರೂ ಸಿಟ್ಟು ಮಾಡ್ಕೊಂಡಿದಾರಾ? ನಾನು ಏನ್ ಮಾಡ್ಲಿ? ನಿಮ್ಮಪ್ಪ ಅಂತೂ ಯಾರನ್ನೂ ಕರೆಯೋದು ಬೇಡ ಅಂತ ಕೂತಿದ್ದಾರೆ. ಅದಕ್ಕೆ ನನಗೂ ಒಂದ್ ಸ್ವಲ್ಪ ಸಂಕೋಚ ಆಯ್ತು. ನಾವು ಅವ್ರನ್ನೆಲ್ಲ ಕರೀಲಿಲ್ಲ ಅಂತ ಅವ್ರು ನಿನ್ ಮೇಲೆ ಸಿಟ್ಟು ತೋರಿಸ್ತಾರೆ. ನಮ್ಮಿಂದಾಗಿ ನಾಳೆ ನಿನಗೆ ಅಲ್ಲಿರೋದು ಕಷ್ಟ ಆಗುತ್ತೆ. ಅಮ್ಮ, ಅವ್ರು ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೋತಾರೆ? ಅವ್ರಿಗೆ ಯಾರಿಗೂ ನನ್ನ ಮೇಲೆ ಏನು ಬೇಜಾರಿಲ್ಲ. ಮತ್ತೆ ಯಾಕಂದ ಮದುವೆಗೆ ಯಾರು ಬರ್ತಾ ಇಲ್ಲ? ನೀನೇನೋ ಮುಚ್ಚಿಡ್ತಾ ಇದ್ಯಾ, ಹೇಳಮ್ಮ. ಅಮ್ಮ, ಅಳ್ಬೇಡಮ್ಮ. ಕಂದ, ನೀನ್ ಮದ್ವೆಗೆ ಬರ್ದೇ ಇದ್ರೆ ನಿಜವಾಗ್ಲೂ ನನಗ್ ತುಂಬಾ ಬೇಜಾರಾಗತ್ತೆ. ಅಮ್ಮ, ನನಗೆ ನಿನ್ ಸಂಕಟ ಅರ್ಥ ಆಗುತ್ತಮ್ಮ. ಅಪ್ಪಂಗೆ ಇನ್ನು ವಿಶಾಖನ್ ಮೇಲಿನ ಸಿಟ್ಟು ಕಡಿಮೆ ಆಗಿಲ್ಲ, ಅದು ಕಮ್ಮಿ ಆಗೋದು ಇಲ್ಲ. ಅಪ್ಪ, ನಿನ್ಗೊಬ್ಳಿಗೆ ಅಲ್ಲಿ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ನಾನಿದ್ದಿದ್ರೆ ನಿನಗೆ ಎಲ್ಲ ಶಾಸ್ತ್ರಗಳನ್ನು ಮಾಡೋಕ್ಕೆ ಅನುಕೂಲ ಆಗ್ತಿತ್ತು. ನಾನು ಬರ್ತೀನಮ್ಮ, ನೀನ್ ಅಳ್ಬೇಡ. ಖಂಡಿತ ನಾನು ಬರ್ತೀನಿ. ಕಿರ